ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕೃಷಿ ಸಾಲದಲ್ಲಿ ಸಹಕಾರಿ ಬ್ಯಾಂಕುಗಳ ಭದ್ರಕೋಟೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಮಂಡಿಸಿದ ದತ್ತಾಂಶದ ಪ್ರಕಾರ ಭಾರತದಾದ್ಯಂತ ಕೃಷಿ ಹಣಕಾಸಿನಲ್ಲಿ ಗ್ರಾಮೀಣ ಸಹಕಾರಿ ಬ್ಯಾಂಕುಗಳು ಪ್ರಮುಖ ಪಾತ್ರ ವಹಿಸುತ್ತಲೇ ಇವೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸಂಗ್ರಹಿಸಿದ ಅಂಕಿ ಅಂಶಗಳ ಪ್ರಕಾರ ಡಿಸೆಂಬರ್ 31, 2025 ಹೊತ್ತಿಗೆ ಬಹು ರಾಜ್ಯಗಳಲ್ಲಿ ಬಾಕಿ ಉಳಿದಿರುವ ಕೃಷಿ ಸಾಲಗಳಲ್ಲಿ ಸಹಕಾರಿ ಬ್ಯಾಂಕುಗಳು ಗಮನಾರ್ಹ ಪಾಲನ್ನು ಹೊಂದಿವೆ. ಮಹಾರಾಷ್ಟ್ರವು 46,906 ಕೋಟಿ ರುಗಳೊಂದಿಗೆ ಮುಂಚೂಣಿಯಲ್ಲಿದೆ. ನಂತರ ಗುಜರಾತ್ 44,239 ಕೋಟಿ ರು, ಕರ್ನಾಟಕ 30,100 ಕೋಟಿ ರು, ಮಧ್ಯಪ್ರದೇಶ 29,180 ಕೋಟಿ ರು ಇವೆ. ಇದು ಸಹಕಾರಿ ಸಾಲ ರಚನೆಯ ಆಳವಾದ ಬೇರೂರಿರುವ ಉಪಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತು ಪರಿಶಿಷ್ಟ ವಾಣಿಜ್ಯ ಬ್ಯಾಂಕುಗಳು ವಹಿಸುವ ಪೂರಕ ಪಾತ್ರವನ್ನು ಸಹ ಈ ದತ್ತಾಂಶವು ಸೂಚಿಸುತ್ತದೆ. ಆದಾಗ್ಯೂ ಕೊನೆಯ ಹಂತದ ಸಾಲ ವಿತರಣೆಗೆ ಸಹಕಾರಿ ಸಂಸ್ಥೆಗಳು ನಿರ್ಣಾಯಕವಾಗಿವೆ. ವಿಶೇಷವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ. ಅದೇ ಸಮಯದಲ್ಲಿ ದೇಶದಾದ್ಯಂತ ಕೃಷಿ ಸಾಲ ವಿತರಣೆಯು 2022-23ನೇ ಹಣಕಾಸು ವರ್ಷ, 24-25ನೇ ಹಣಕಾಸು ವರ್ಷದ ನಡುವೆ 15% CAGRನಲ್ಲಿ ದೃಢವಾದ ಬೆಳವಣಿಗೆ ಕಂಡಿದೆ. ತಮಿಳುನಾಡು, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಂತಹ ರಾಜ್ಯಗಳು ಸ್ಥಿರವಾದ ಏರಿಕೆಯನ್ನು ದಾಖಲಿಸಿವೆ. ಭಾರತದ ಗ್ರಾಮೀಣ ಸಾಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಸಹಕಾರಿ ಬ್ಯಾಂಕುಗಳ ನಿರಂತರ ಪ್ರಾಮುಖ್ಯತೆಯನ್ನು ಅಂಕಿಅಂಶಗಳು ಪುನರುಚ್ಚರಿಸುತ್ತವೆ.